ಹಾಯ್ ಗುರುವೆ, ನಮಸ್ಕಾರ ಅಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ. ಲಬ್ಬರ್ ಪಂಡು ಅಂದ್ರೆ ರಬ್ಬರ್ ಬಾಲ್ ಅಂತ ತಮಿಳರಸನ್ ಪಚ್ಚಮುತ್ತು ಅವರ ಡೈರೆಕ್ಷನ್ ಅಂಡ್ ಲೀಡ್ ರೋಲ್ ಗಳಲ್ಲಿ ಶೈನ್ ಆಗಿರೋದು ಅತ್ತಕಟ್ಟಿ ದಿನೇಶ್, ಹರೀಶ್ ಕಲ್ಯಾಣ್, ಸಂಜನಾ ಕೃಷ್ಣಮೂರ್ತಿ ಹಾಗೂ ಸ್ವಾಸಿಕಾ. ಸಿನಿಮಾ ಸೆಪ್ಟೆಂಬರ್ ಅಲ್ಲಿ ರಿಲೀಸ್ ಆಗಿತ್ತು. ಬಟ್ ಸರಿಯಾದ ಶೋಗಳಿಲ್ದೆ ಪ್ಲಸ್ ಬಹಳಷ್ಟು ಸಿನಿಮಾಗಳು ಆ ಟೈಮಲ್ಲಿ ರಿಲೀಸ್ ಆಗಿದ್ದ ಕಾರಣ ಇದನ್ನ ನಾನು ಅವಾಗ ಮಿಸ್ ಮಾಡ್ಕೋಬೇಕಾಯ್ತು. ಬಟ್ ಈಗ ಇದು ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ ಅಲ್ಲಿ ಕನ್ನಡದಲ್ಲೇ ಅವೈಲಬಲ್ ಇದೆ. ಅದನ್ನ ನೋಡಿ ಮುಗಿಸಿದೀನಿ. ಈ ಸಿನಿಮಾ ನೋಡಿದ್ಮೇಲೆ ನನಗೆ ಈ ಸಿನಿಮಾನ ರಿವ್ಯೂ ಮಾಡಬೇಕು ಅಂತ ಅನಿಸ್ತು. ಹಾಗಾಗಿ ಇದು ನಿಮ್ ಮುಂದೆ. ಪ್ಲಾಟ್: ಅನ್ಬು ಮತ್ತೆ ಪೂಮಲೈ ಬೇರೆ ಬೇರೆ ಏರಿಯಾದವರಾಗಿದ್ದು ಇಬ್ಬರಿಗೂ ಕ್ರಿಕೆಟ್ ಅಂದ್ರೆ ಹುಚ್ಚು. ಈ ಮೂವಿ ಇವರಿಬ್ಬರ ಈಗೋ ಕ್ಲಾಶ್ ನಿಂದ ಶುರುವಾಗಿ ಪರ್ಸನಲ್ ರೈವಲ್ರಿ, ಫ್ಯಾಮಿಲಿ ರೈವಲ್ರಿ ಕಡೆಗೆ ತಿರುಗುತ್ತೆ. ಕೆಲವೊಬ್ರು ಇಷ್ಟಕ್ಕೆ ಈ ಲೆವೆಲ್ ಈಗೋ ಫೈಟ್ ನ ಅವಶ್ಯಕತೆ ಇತ್ತ ಗುರು ಅಂತ ಅನ್ಕೋಬಹುದು. ಬಟ್ ಇಲ್ಲಿ ಅದೇ ನರೇಟಿವ್ ನ ಸಣ್ಣ ವಿಷಯಗಳನ್ನ ಪರ್ಸನಲ್ ಆಗಿ ತಗೊಳ್ಳುವಂತಹ ಕ್ಯಾರೆಕ್ಟರ್ ನ ದೃಷ್ಟಿಯಿಂದ ನಮ್ಗೆ ಕಟ್ಕೊಟ್ಟಿದ್ದಾರೆ. ಏನಿ ಕ್ಲಾಶು ಯಾವ ಮಟ್ಟಿಗೆ ಬೆಳೆಯುತ್ತೆ ಅಂಡ್ ಇದರಿಂದ ಡೈರೆಕ್ಟರ್ ಅವರು ಕನ್ವೆ ಮಾಡೋದಕ್ಕೆ ಹೊರಟಿರೋದು ಏನು ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೋಬೇಕು. ಅನಾಲಿಸಿಸ್: ಸಿನಿಮಾದಲ್ಲಿ ನನಗೆ ಎಲ್ಲಕ್ಕಿಂತ ಜಾಸ್ತಿ ಇಂಪ್ರೆಸ್ ಮಾಡಿದ್ದು ಇಲ್ಲಿನ ಪರ್ಫಾರ್ಮೆನ್ಸಸ್ಗಳು. ಇಲ್ಲಿ ಇರೋರು ತುಂಬಾ ಎಸ್ಟಾಬ್ಲಿಷ್ಡ್ ಅಥವಾ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ಗಳು ಅಲ್ಲದೆ ಹೋದ್ರು ಕೂಡ ಅವರು ಡೆಲಿವರ್ ಮಾಡಿರುವಂತಹ ಎಮೋಷನ್, ಆ ಕೋಪ, ಆ ಕ್ರಿಕೆಟ್ ಗೇಮಿನ ಮೇಲಿರುವಂತಹ ಸೆಂಟಿಮೆಂಟು ಎಲ್ಲ ಒಳ್ಳೆ ಅನುಭವವನ್ನ ಕೊಡ್ತು. ಸಿನಿಮಾದಲ್ಲಿ ಕಾಮಿಡಿ ಇದೆ, ಡ್ರಾಮಾ ಇದೆ, ಸೀರಿಯಸ್ ಫೈಟ್ಸ್ ಗಳಿದಾವೆ. ಎಲ್ಲಿ ಏನೇನ್ ಇಟ್ಟಿದಾರೋ ಸ್ಕ್ರೀನ್ ಪ್ಲೇ ನಲ್ಲಿ ಅವೆಲ್ಲ ಪರ್ಫೆಕ್ಟ್ ಆಗಿ ಸಾಕ್ತಾ ಹೋಗುತ್ತೆ. ಇಲ್ಲಿ ಇವರು ಕನ್ವೆ ಮಾಡೋದಕ್ಕೆ ಹೊರಟಿರುವಂತಹ ಎಮೋಷನ್ಸ್ ಗಳು ಎಲ್ಲವೂ ಪರ್ಫೆಕ್ಟ್ ಆಗಿ ಡೆಲಿವರ್ ಆಗಿದಾವೆ. ಸ್ವಲ್ಪ ಓವರ್ ಡ್ರಾಮ್ಯಾಟಿಕ್ ಆಗಿದ್ರು ಅದನ್ನ ಪ್ರೆಸೆಂಟ್ ಮಾಡಿರುವಂತಹ ರೀತಿ ಸೆಟಲ್ ಆಗಿದೆ. ಕ್ಯಾರೆಕ್ಟರ್ ಗಳ ಬರವಣಿಗೆ, ಅವರು ಒಬ್ರನ್ನ ಒಬ್ರು ಟ್ರೀಟ್ ಮಾಡುವಂತಹ ರೀತಿ ಒಂದು ಎಮೋಷನಲ್ ಕಿಕ್ ಅಂತೂ ಖಂಡಿತ ಕೊಡ್ತು. ಆ ಈಗೋ ಕ್ಲಾಶ್ ಅಂತ ನನ್ ಮೇಲೆ ಏನ್ ಹೇಳಿದೆ ಅದು ಸ್ಟಾರ್ಟ್ ಆದಂತಹ ಪಾಯಿಂಟ್ ನಿಂದ ಹಿಡಿದು ಎಂಡಿಂಗ್ ವರ್ಗೂ ನನ್ನನ್ನ ಸಿನಿಮಾ ಸಿಕ್ಕಾಪಟ್ಟೆ ಎಂಗೇಜ್ ಮಾಡಿಟ್ಕೊಂಡಿತ್ತು. ಅಂಡ್ ಅಫ್ ಕೋರ್ಸ್ ನೀವು ಸಿನಿಮಾ ನೋಡ್ಬೇಕಾದ್ರೆ ನಿಮ್ಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸಿನಿಮಾ ಒಂದು ಪಾಯಿಂಟ್ ಅನ್ನ ತಲುಪೋವರೆಗೂ ಯಾರ್ ಸರಿ ಯಾರ್ ತಪ್ಪು ಅನ್ನೋ ಕ್ಲಾರಿಟಿನೇ ಇರಲ್ಲ ಗುರು. ಒಂದೊಂದ್ಸಲ ಒಂದೊಂದು ಒಪಿನಿಯನ್ ಹುಡ್ಕೊಳುತ್ತೆ. ಇನ್ನು ನನಗೆ ಬಹಳ ಶಾಕಿಂಗ್ ಅಂತ ಅನ್ಸಿದ್ದು ಇಲ್ಲಿನ ಫೇಸ್ ಆಫ್ಸ್. ಅದು ನೋಡೋದಕ್ಕೆ ಬಹಳನೇ ಬೇಸಿಕ್ ಅಂತ ಅನಿಸ್ತವೆ ಬಿಗಿನಿಂಗ್ ಅಲ್ಲಿ. ಬಟ್ ಸಿನಿಮಾ ಪ್ರೋಗ್ರೆಸ್ ಆಗ್ತಾ ಆಗ್ತಾ ಈ ಲೆವೆಲ್ಗೂ ದುಶ್ಮನಿ ಸಾಧ್ಯನ ಗುರು ಅನ್ನುವಂತಹ ಭಾವನೆ ಹುಟ್ಟಿದ್ ಸುಳ್ಳಲ್ಲ. ಇಲ್ಲಿನ ಫೀಮೇಲ್ ಕ್ಯಾರೆಕ್ಟರ್ ಗಳ ಪ್ಲೇಸ್ಮೆಂಟ್, ಕ್ಯಾರೆಕ್ಟರೈಸೇಷನ್ ನನಗೆ ತುಂಬಾ ಹಿಡಿಸ್ತು. ರೈವಲ್ರಿ, ಜಗಳ, ಈಗೋ ಅಂತ ರಫ್ ಆಗಿ ಹೋಗ್ತಿದ್ದಾಗ ಒಂದು ಬ್ರೀತಿಂಗ್ ಸ್ಪೇಸ್ ಕೊಟ್ಟಿದ್ದು ಇವರೇ. ಆಗ್ಲಿಂದ ಬರೀ ರೈವಲ್ರಿ, ಎಮೋಷನ್ ಬರೀ ಇದನ್ನೇ ಹೇಳ್ತಿದ್ಯಲ್ಲ ಗುರು ಅಂತ ಹೇಳ್ಬೋದು. ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಈ ಸಿನಿಮಾದ ಜೀವನೇ ಅದು. ಕೆಲವು ಸಿನಿಮಾಗಳಲ್ಲಿ ಸ್ಕ್ರೀನ್ ಪ್ಲೇನ ಪ್ಯಾಚ್ ಫಿಲ್ ಮಾಡೋದಕ್ಕೆ ಅನ್ವಾಂಟೆಡ್ ಕಾಮಿಡಿ ಸೀನ್ಸ್ ಗಳನ್ನ ಬರ್ಕೋತಾರೆ ಅಂಡ್ ಅವು ಬಹಳ ಟಾರ್ಚರ್ ಕೊಡುತ್ತೆ. ಬಟ್ ಇಲ್ಲಿ ಅದು ತಪ್ಪಾಗಿಲ್ಲ. ಬರೋ ಕಾಮಿಡಿ ಸೀಕ್ವೆನ್ಸ್ಗಳು ಬಹಳ ಮೀನಿಂಗ್ಫುಲ್ ವೇನಲ್ಲಿ ಲ್ಯಾಂಡ್ ಆಗ್ತವೆ. ಫೋರ್ಸ್ಡ್ ಅಂತ ಯಾವುದೇ ಕಾರಣಕ್ಕೂ ಅನ್ಸಲ್ಲ. ಇದು ಡೈರೆಕ್ಟರ್ ಅವರ ಡೆಬ್ಯೂ ಫಿಲಂ ಆಗಿದ್ರು ಇವರು ಈ ಸಿನಿಮಾನ ಪುಲ್ ಆಫ್ ಮಾಡಿರುವಂತಹ ರೀತಿಗೆ ನನ್ನ ಕಡೆಯಿಂದ ಒಂದು ಸಲಾಂ ಸಲ್ಲೇಬೇಕು. ಇಲ್ಲಿ ನನಗೆ ದೊಡ್ಡ ಡ್ರಾಬ್ಯಾಕ್ಸ್ ಗಳು ಅಂತ ಏನು ಕಾಣಿಸ್ಲಿಲ್ಲ. ಇಲ್ಲಿನ ಮ್ಯೂಸಿಕ್ ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್ ಆವರೇಜ್ ಆಗಿದೆ ಅಂತ ಅನಿಸ್ತು. ಅಂಡ್ ಅದನ್ನ ಕನ್ನಡದಲ್ಲಿ ಡಬ್ ಮಾಡಿರೋದ್ರಿಂದ ನೀವು ಕೇಳಿದ್ರೆ ಬೇಡ ಬಿಡಿ. ಪ್ಯಾನ್ ಇಂಡಿಯಾ ಅಂತ ರಿಲೀಸ್ ಆಗುವಂತಹ ಸಿನಿಮಾಗಳನ್ನ ಹೊರತುಪಡಿಸಿದ್ರೆ ಹಾಟ್ ಸ್ಟಾರ್ ನಲ್ಲಿ ರಿಲೀಸ್ ಆಗುವಂತಹ ಬೇರೆ ರೀಜನಲ್ ಲ್ಯಾಂಗ್ವೇಜಸ್ ನ ಸಿನಿಮಾಗಳನ್ನ ಕನ್ನಡ ಡಬ್ಬಿಂಗ್ ಕೂಡ ಯಾವಾಗ್ಲೂ ಬಹಳ ಮೀಡಿಯೋಕರ್ ಆಗೇ ಇರುತ್ತೆ. ಒಬ್ಬ ಪ್ರೇಕ್ಷಕ ತನ್ನ ಭಾಷೆಯಲ್ಲಿ ಒಂದು ಸಿನಿಮಾ ನೋಡೋದಕ್ಕೆ ಬಯಸ್ತಾನೆ, ಅದಕ್ಕೆ ಟೈಮು ಮನಿ ಸ್ಪೆಂಡ್ ಮಾಡಿರ್ತಾನೆ ಅಂದ್ಮೇಲೆ ಅವನಿಗೆ ಒಂದು ಬೇರಬಲ್ ಎಕ್ಸ್ಪೀರಿಯನ್ಸ್ ಏನಾದ್ರೂ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇನ್ ಮುಂದೆ ಇವೆಲ್ಲವೂ ಬೆಟರ್ ಆಗುತ್ತೆ ಅನ್ನೋದು ನನ್ನ ಆಶಯ. ಒಟ್ಟಾರೆ ಹೇಳೋದಾದ್ರೆ ಇದೊಂದು ಮಸ್ಟ್ ವಾಚ್ ಸಿನಿಮಾ. ನನಗಂತೂ ಒಂದು ಸಾಲಿಡ್ ಫಿಲ್ಮ್ ನ ನೋಡಿ ಮುಗಿಸ್ತಾ ಏನೋ ಫೀಲಿಂಗ್ ಇದೆ. ಈಗೋ ಕ್ಲಾಶಸ್ ನ ಬಹಳ ಚೆನ್ನಾಗಿ ಕ್ರಿಯೇಟ್ ಮಾಡ್ಕೊಂಡು ಟೆನ್ಷನ್ ನ ಬಿಲ್ಡ್ ಮಾಡಿ ಡ್ರಾಮ್ಯಾಟಿಕ್ ಸೀನ್ಸ್ ನ ಸೈಕ್ ಆಗಿ ಎಲಿವೇಟ್ ಮಾಡಿದಾರೆ. ಇಲ್ಲಿ ನೋಡ್ಲಾ ಬೇಡವಾ ಅನ್ನೋ ಡೌಟೇ ಬೇಡ. ನಿಮ್ಗೆ ಇಷ್ಟ ಆಗೋದು ಖಂಡಿತ. ಅದಕ್ಕೆ ನಾನೇ ಗುರು ಗ್ಯಾರಂಟಿ. ಒಂದ್ ಒಳ್ಳೆ ಸಿನಿಮಾ, ಹೊಸಬ್ರು ಸಿನಿಮಾ, ಡೈರೆಕ್ಟರ್ ಮೊದಲನೇ ಸಿನಿಮಾ, ನಮ್ ತರ ಸಿನಿಮಾ ಮೇಲೆ ಪ್ಯಾಷನ್ ಇಟ್ಕೊಂಡು ಮಾಡಿದ್ದಾರೆ. ಅದಕ್ಕೋಸ್ಕರ ಈ ರಿವ್ಯೂ ಮಾಡ್ಬೇಕು ಅಂತ ಅನಿಸ್ತು. ಪಟ್ಟಂತ ನೋಡ್ ಮುಗಿಸಿ. ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ ಅಲ್ಲಿ ಕನ್ನಡದಲ್ಲೇ ಅವೈಲಬಲ್ ಇದೆ. ನೋಡಿದ್ರೆ ಸಿನಿಮಾ ಹೇಗಿದೆ ಅಂತ ಕಮೆಂಟ್ ಮಾಡಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.